ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ತೋರಿಸ್ತಾ ಇದ್ದೀನಿ ಅಡುಗೆ ಮನೆಯ 25 ಟಿಪ್ಸ್ಗಳನ್ನು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮೊದಲನೇ ಟಿಪ್ಸ್, ಸಾಂಬಾರಿನಲ್ಲಿ ಉಪ್ಪು ಹೆಚ್ಚಾದರೆ ಕಬ್ಬಿಣದ ಸೌಟನ್ನು ಚೆನ್ನಾಗಿ ಒಲೆಯ ಮೇಲೆ ಇಟ್ಟು ಕೆಂಪಾಗಿ ಕಾಯಿಸಿ ಸಾಂಬಾರಿನಲ್ಲಿ ಅದ್ದಿದರೆ ಉಪ್ಪು ಕಡಿಮೆಯಾಗುತ್ತದೆ. ಎರಡನೆಯ ಟಿಪ್ಸ್, ಕಾಫಿಗೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿ ಬೆರೆಸಿ ಕುಡಿದರೆ ಕಾಫಿಯ ರುಚಿ ಹೆಚ್ಚುತ್ತದೆ. ಮೂರನೇ ಟಿಪ್ಸ್, ಆಲೂಗಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರ ಪಾತ್ರೆಗಳನ್ನು ತೊಳೆದರೆ ಸ್ವಚ್ಛವಾಗುತ್ತದೆ, ಹೊಳೆಯುತ್ತದೆ. ನಾಲ್ಕನೆಯ ಟಿಪ್ಸ್, ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಹಸಿಮೆಣಸಿನಕಾಯಿ ಹಚ್ಚುವುದರಿಂದ ಉರಿಯುವುದಿಲ್ಲ. ಐದನೇ ಟಿಪ್ಸ್, ಬೆಳ್ಳಿ ಪಾತ್ರೆಗಳನ್ನು ವಿಭೂತಿಯಿಂದ ಮತ್ತು ಸ್ಟೀಲ್ ಪಾತ್ರೆಗಳನ್ನು ಗೋಧಿ ಹಿಟ್ಟಿನಿಂದ ತಿಕ್ಕಿ ತೊಳೆಯುವುದರಿಂದ ಅವುಗಳಲ್ಲಿ ಅಂಟಿರುವ ಜಿಡ್ಡು ಹೋಗಿ ಪಾತ್ರೆಗಳು ಉಳಿಯುತ್ತವೆ. ಆರನೇ ಟಿಪ್ಸ್, ದೋಸೆ ಹಿಟ್ಟಿಗೆ ಸ್ವಲ್ಪ ಹೆಸರುಬೇಳೆ ಹಾಕಿ ರುಬ್ಬಿದರೆ ದೋಸೆ ಮೃದುವಾಗುತ್ತದೆ. ಏಳನೇ ಟಿಪ್ಸ್, ಬಾಳೆಕಾಯಿಯನ್ನು ಹಚ್ಚುವಾಗ ಕೈಗಳಿಗೆ ಮಜ್ಜಿಗೆ ಹಚ್ಚಿಕೊಂಡರೆ ಕೈಗಳು ಕಪ್ಪಾಗುವುದಿಲ್ಲ. ಗಾಳಿ ಬರುವ ಜಾಗದಲ್ಲಿ ಈರುಳ್ಳಿ ಹಚ್ಚಿದರೆ ಕಣ್ಣೀರು ಬರುವುದಿಲ್ಲ. ಈರುಳ್ಳಿ 2 ಭಾಗ ಕಟ್ ಮಾಡಿ ನೀರಿನಲ್ಲಿ ತೊಳೆದು ಹಚ್ಚುವುದರಿಂದ ಕಣ್ಣೀರು ಬರುವುದಿಲ್ಲ. ಕೈಗಳಲ್ಲಿ ಸೀಮೆಎಣ್ಣೆ ವಾಸನೆ ಇದ್ದರೆ ಕೈಗಳನ್ನು ತಿಳಿ ಮಜ್ಜಿಗೆಯಿಂದ ತೊಳೆಯಿರಿ. ಹುಳಿ ಪದಾರ್ಥ ಸೇರಿಸಿ ಅಡುಗೆ ಮಾಡುವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ತುಂಬನೇ ರುಚಿಯಾಗಿರುತ್ತದೆ. ಪಲಾವ್ ಮಾಡುವಾಗ ಬಾಸುಮತಿ ಅಕ್ಕಿಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ನೀರು ಬಸಿದು 3-4 ನಿಮಿಷ ಹಾಗೆ ಬಿಟ್ಟು ನಂತರ ಪಲಾವ್ ಮಾಡಿದರೆ ತುಂಬ ಉದುರಾಗಿ ಚೆನ್ನಾಗಿ ಬರುತ್ತದೆ. ರೇಷನ್ ಅಕ್ಕಿಯಿಂದ ಅನ್ನ ಮಾಡುವಾಗ ಅಕ್ಕಿ ಸ್ವಲ್ಪ ಹುರಿದು ಅನ್ನ ಮಾಡಲು ಇಡಿ, ಅನ್ನ ಉದುರಾಗುತ್ತದೆ. ಹೂಕೋಸಿಗೆ ಸ್ವಲ್ಪ ವಿನೆಗರ್ ಬೆರೆಸಿ ಬೇಯಿಸಿದರೆ ಅದರ ಬಿಳಿ ಬಣ್ಣ ಹಾಗೆ ಇರುತ್ತದೆ. ಮಸಾಲೆ ಅಥವಾ ಕೊಬ್ಬರಿ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿ ರುಬ್ಬುವುದರಿಂದ ಬೇಗ ಸಣ್ಣ ಆಗುತ್ತದೆ ಹಾಗೂ ಕೈಗಳ ಮೈ ಮೇಲೆ ಸಿಡಿಯುವುದಿಲ್ಲ. ಹಾಲು ಕಾಯಿಸುವಾಗ ಆ ಪಾತ್ರೆಗೆ 1 ಸ್ಪೂನ್ ಹಾಕುವುದರಿಂದ ಹಾಲು ಉಕ್ಕುವುದಿಲ್ಲ. ಸೊಪ್ಪು ಬೇಯಿಸುವಾಗ ಪಾತರಯ ಮೇಲೆ ಮುಚ್ಚಳ ಮುಚ್ಚದೆ ಹಾಗೆ ಬೇಯಿಸುವುದರಿಂದ ಸೊಪ್ಪಿನ ಹಸಿರು ಬಣ್ಣ ಹಾಗೆ ಇರುತ್ತದೆ. ತೊಗರಿಬೇಳೆ ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತೆಂಗಿನ ಚೂರು ಹಾಕಿದರೆ ಬೇಳೆ ಚೆನ್ನಾಗಿ ಬೇಯುತ್ತದೆ. ಟೀ ಸೊಪ್ಪನ್ನು ಗಾಜಿನ ಜಾಡಿಯಲ್ಲಿ ಹಾಕಿ ಇಟ್ಟರೆ ರುಚಿ ಹೆಚ್ಚುತ್ತದೆ. ಟೀ ಕುಡಿಯುವಾಗ ಕಿತ್ತಳೆ ಚಿಪ್ಪೆ ಅಥವಾ ಯಾಲಕ್ಕಿ ಚಿಪ್ಪೆಯನ್ನು ಸೇರಿಸಿ ಕುಡಿದರೆ ರುಚಿ ಹೆಚ್ಚುತ್ತದೆ. ದ್ರಾಕ್ಷಿ, ಟೊಮೆಟೊ, ಕಿತ್ತಳೆ ಹಣ್ಣುಗಳನ್ನು ಕುಡಿಯುವ ನೀರಿನಲ್ಲಿ 2 ನಿಮಿಷಗಳ ಕಾಲ ಇಟ್ಟು ನಂತರ ತಣ್ಣೀರಿಗೆ ಹಾಕಿದರೆ ಚಿಪ್ಪೆ ಸುಲಭವಾಗಿ ತೆಗೆಯಬಹುದು. ಗಾಜಿನ ಲೋಟಕ್ಕೆ ಬಿಸಿ ಬಿಸಿ ನೀರು, ಕಾಫಿ, ಟೀ ಹಾಕುವ ಮೊದಲು 1 ಚಮಚ ಹಾಕಿ. ಹೀಗೆ ಮಾಡುವುದರಿಂದ ಗಾಜಿನ ಲೋಟ ಒಡೆಯುವುದಿಲ್ಲ. ಕಡಗೋಲನ್ನು ಬಿಸಿ ನೀರಿನಲ್ಲಿ ಇಟ್ಟು ತೆಗೆದು ಮಜ್ಜಿಗೆ ಕಡಿಯುವುದರಿಂದ ಅದಕ್ಕೆ ಬೆಣ್ಣೆ ಅಂಟುವುದಿಲ್ಲ. ಮಿಕ್ಸಿಯಲ್ಲಿ ಬೆಣ್ಣೆ ತೆಗೆಯುವಾಗ ಬಿಸಿ ನೀರನ್ನು ಬಳಸಿ ತೆಗೆಯಿರಿ, ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತದೆ. ಕಾಳು ಚೆನ್ನಾಗಿ ಮೊಳಕೆ ಬರಬೇಕು ಎಂದರೆ 3-4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ಆನಂತರ ಮೊಳಕೆ ಕಟ್ಟಿ. ಟೀ ಮಾಡುವಾಗ ಕೊನೆಯಲ್ಲಿ ಸಕ್ಕರೆ ಹಾಕಿ ಟೀ ರುಚಿ ಹೆಚ್ಚುತ್ತದೆ, ಚೆನ್ನಾಗಿ ಇರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೆಯಿರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.